ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಮಾಧವ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ ರಾಮನಗರದಲ್ಲಿರುವ ರಾಮದೇವರ ಬೆಟ್ಟಕ್ಕೆ ಈಗ ಬಂದಿದ್ದೀನಿ. ಇಲ್ಲಿ ರಾಮನಗರದಲ್ಲಿ ರಾಮದೇವರ ಬೆಟ್ಟದಲ್ಲಿ ರಾಮನಗರ ಯಾವುದಕ್ಕೆ ಫೇಮಸ್ ಅಂದ್ರೆ ರಾಮನು ಇಲ್ಲಿ ಬಂದು ಹೋಗಿದ್ದರಿಂದ ರಾಮನಗರ ಅಂತ ಇಲ್ಲಿಗೆ ಹೆಸರು ಬಂತು. ಅದಾದ್ಮೇಲೆ ಇಲ್ಲಿ ರಾಮನು ಇದ್ದ ಜಾಗ, ಅವನು ವಾಸಿಸುತ್ತಿದ್ದ ಬಂಡೆಗಳು, ಆಮೇಲೆ ಅವರು ಬಳಸ್ತಿದ್ದಂತಹ ನೀರು, ಮತ್ತೆ ಇಲ್ಲಿ ರಣಹದ್ದುಗಳ ಒಂದು ಏಷ್ಯಾದ ನಂಬರ್ 1 ರಣಹದ್ದು ಸಂರಕ್ಷಣಾ ವಲಯ, ಏಷ್ಯಾದ ಮೊಟ್ಟ ಮೊದಲ ರಣಹದ್ದು ಸಂರಕ್ಷಣಾ ವಲಯ ಇಲ್ಲಿದೆ. ಅವು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ರಾಮದೇವರ ಬೆಟ್ಟಕ್ಕೆ ಹೋಗೋ ಎಂಟ್ರೆನ್ಸ್ ಇದು. ಈಗೇನು ನೋಡ್ತಾ ಇದ್ದೀರಾ, ಈ ಒಂದು ಎಂಟ್ರೆನ್ಸ್ ಮುಖಾಂತರನೇ ನಾವು ಮುಂದೆ ಹೋಗಬೇಕು. ಈ ಒಂದು ಬಾಗಿಲಿನಲ್ಲಿ ಆ ಕಡೆ ಗಣೇಶನ ಪುಟ್ಟ ದೇವಸ್ಥಾನ ಇದೆ ನೋಡ್ತಾ ಇರ್ಬೋದು. ಮತ್ತು ಇದರ ಬಲಗಡೆ ಆಂಜನೇಯನ ವಿಗ್ರಹ, ಬಂಡೆಯಲ್ಲೇ ಕೆತ್ತಿರುವ ಒಂದು ಆಂಜನೇಯನ ವಿಗ್ರಹ ಇದೆ. ಅಲ್ಲಿ ಕೂಡ ಪೂಜೆಯನ್ನು ಮಾಡ್ತಾರೆ. ಬಂದು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹೀಗೆ ಮುಂದೆ ಹೋಗಬೇಕು. ಈಗ 400 ಮೆಟ್ಟಿಲುಗಳನ್ನ ಹತ್ತಿ ಆ ಒಂದು ಬೆಟ್ಟದ ಮೇಲೆ ಹೋಗೋಣ ಬನ್ನಿ. ಈ ಒಂದು ರಾಮದೇವರ ಬೆಟ್ಟಕ್ಕೆ ಸಮಯ 9 ರಿಂದ 5 ಗಂಟೆವರೆಗೂ ಸಮಯ ಇರ್ತದೆ. ಅದಾದ್ಮೇಲೆ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಈ ಒಂದು ಎಂಟ್ರಿ ಫೀಸ್ ಒಬ್ಬರಿಗೆ 25 ರೂಪಾಯಿ, ಬೈಕ್ಗೆ 10 ರೂಪಾಯಿ, ಕಾರ್ಗೆ 30, 50 ಆ ತರ ಬೇರೆ ಬೇರೆ ಇರ್ತದೆ. ಆಮೇಲೆ ವಾಟರ್ ಬಾಟ್ಲ್ಗಳನ್ನ ಪ್ಲಾಸ್ಟಿಕ್ ನ ಒಳಗಡೆ ತಗೋಂಗಿಲ್ಲ. ವಾಟರ್ ಬಾಟ್ಲ್ ಏನಾನ ತಗೋರ್ಬೇಕಂದ್ರೆ ಅವರೊಂದು ಸ್ಟಿಕ್ಕರ್ ಕೊಡ್ತಾರೆ, ಅದಕ್ಕೆ 20 ರೂಪಾಯಿನ ಪೇ ಮಾಡಬೇಕಾಯ್ತದೆ. ಈ ಒಂದು ಬೆಟ್ಟ ಹತ್ತಕ್ಕೆ 400 ಮೆಟ್ಟಿಲುಗಳಿದೆ. 400 ಮೆಟ್ಟಿಲುಗಳನ್ನ ಬೇಕಾದ್ರೆ ಅಷ್ಟು ಸಾಮಾನ್ಯವಾಗಿ ಹತ್ತೋದಲ್ಲ. ಇದು ಸಿಕ್ಕಾಪಟ್ಟೆ ಸುಸ್ತಾ ಇದ್ದದೆ. 100 ಮೆಟ್ಲು ಹತ್ಬಿಟ್ರೆ ಸಾಕು, ಸಿಕ್ಕಾಪಟ್ಟೆ ಸುಸ್ತಾ ಇದ್ದದೆ. ಅದಕ್ಕೆ ಅಲ್ಲಲ್ಲೇ ಕುಂತ್ಕೊಂಡು ರೆಸ್ಟ್ ಮಾಡ್ಲಿ ಅನ್ಬಿಟ್ಟು ಇಲ್ಲೊಂದು ಕಲ್ಲು ನೆಕ್ಸ್ಟ್ ಇಲ್ಲೊಂದು ಕಲ್ಲುಗಳನ್ನ ಹಾಕವ್ರೆ, ಕುತ್ಕೊಂಡು ರೆಸ್ಟ್ ಮಾಡ್ಲಿ ಅಂತ. ನೆಕ್ಸ್ಟ್ ಈ ಒಂದು ರಾಮದೇವರ ಬೆಟ್ಟದಲ್ಲಿ ಸುಗ್ರೀವನು ಸ್ಥಾಪನೆ ಮಾಡಿರುವಂತಹ ಪಟ್ಟಾಭಿ ರಾಮನ ವಿಗ್ರಹ ದೇವಸ್ಥಾನ, ಅದು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲಿ ನೋಡಿದ್ರು ಬಂಡೆ, ಇಲ್ಲಿ ನೋಡಿದ್ರು ಬಂಡೆ, ಅಲ್ಲಿ ನೋಡಿದ್ರು ಬಂಡೆ, ಇಲ್ಲಿ ನೋಡಿದ್ರು ಬೇರೆ ಬಂಡೆಗಳ ಬೆಟ್ಟ ಇದು ರಾಮದೇವರ ಬೆಟ್ಟ. ಈ ಒಂದು ಜಾಗಗಳೆಲ್ಲ ಓಡಾಡಿ ಈ ಒಂದು ಬೆಟ್ಟ, ಗುಡ್ಡ, ಕಲ್ಲು, ಬಂಡೆಗಳ ಮೇಲೆ ರಾಮ, ಲಕ್ಷ್ಮಣ, ಸೀತೆ ಓಡಾಡವ್ರೆ, ಎಲ್ಲ ನಡೆದಾಡವ್ರೆ. ಇದು ಶಿವನ ದೇವಸ್ಥಾನ.
ಈ ಒಂದು ದೇವಸ್ಥಾನದಲ್ಲಿ ಸುಗ್ರೀವನು ಅಯೋಧ್ಯೆಯಿಂದ ತಂದು ಸ್ಥಾಪಿಸಿರುವಂತಹ ಒಂದು ಪಟ್ಟಾಭಿರಾಮನ ಮೂರ್ತಿ ಈ ಒಂದು ಗುಡಿಯಲ್ಲಿದೆ. ಇದು ಪಟ್ಟಾಭಿರಾಮನ ದೇವಾಲಯ. ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿದೆ. ಇಲ್ಲೊಂದು ಪ್ರಶಾಂತವಾದ ಜಾಗ ಇದೆ, ನೋಡ್ತಾ ಇರ್ಬೋದು. ಪೂಜೆ ಪುನಸ್ಕಾರಗಳು ಎಲ್ಲ ನಡೀತದೆ. ಇಲ್ಲಿನ ಕುಡಿಯಲು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ. ಹೀಗೆ ಸ್ಟ್ರೈಟ್ ಹಿಂಗೆ ಹೋಗಿ ಬೆಟ್ಟದ ಮೇಲೆ ಹೋಗಲು ದಾರಿ ಇದು. ನೋಡ್ತಾ ಇದ್ರಾ ಯಾವ ರೀತಿ ಕಂಬಿನ ಹಾಕವ್ರೆ ಸೇಫ್ಟಿಗಾಗಿ. ಹೀಗೆ ಮೇಲೆ ಹೋಗ್ಬೇಕೇನೋ. ನಾನು ಯಾವತ್ತೂ ಬಂದಿಲ್ಲ ಇಲ್ಲಿ, ಇದೇ ಫಸ್ಟ್ ಬರ್ತಾ ಇರೋದು. ಓಹ್ ಯಾವ ರೀತಿ ಇದೆ ಗುಹೆ ನೋಡಿ. ಕರಡಿ ಗಿಡಿ ಇದ್ರು ಇರ್ಬೋದು, ಆಗಲ್ಲ ನಮ್ಗೆ ಆಚಾರ. ಯಾವ ರೀತಿ ಇದೆ ಗುಹೆ. ಈ ಗುಹೆಗಳಲ್ಲೆಲ್ಲ ರಾಮ ಲಕ್ಷ್ಮಣರು ಇದ್ದಿದ್ರೇನೋ ಮಳೆ ಗಾಳಿ ಬರೋ ಅಂತ ಸಮಯದಲ್ಲಿ ಇಲ್ಲೆಲ್ಲ ವಾಕಿಂಗ್ ಮಾಡಿ ಓಡಾಡುವಂತ ಸಮಯದಲ್ಲಿ ಈ ಗುಹೆಗಳಲ್ಲೆಲ್ಲ ವಾಸ ಮಾಡಿ ಹೋಗಿರ್ಬೋದೇನೋ. ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣ್ತಾ ಇದೆ ಅಂತ. ಈ ಒಂದು ಬೆಟ್ಟ ಕ್ಯಾಮ್ರಾದಲ್ಲಿ ಸಣ್ಣದಾಗಿ ಕಾಣ್ತಾ ಇರ್ಬೋದು, ಆದರೆ ಬೆಟ್ಟ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇಷ್ಟು ಒಂದು ದೊಡ್ಡದಾದ ಬೃಹತ್ತಾದ ಈ ಒಂದು ಬೆಟ್ಟದಲ್ಲಿ ಶ್ರೀರಾಮನು ಕೆಲವು ದಿನಗಳ ಕಾಲ, ಕೆಲವು ತಿಂಗಳ ಕಾಲ ವಾಸವಿದ್ದಿ ಹೋಗಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ನನ್ನ ಸುತ್ತಮುತ್ತ ವ್ಯೂ ಕಾಣ್ತಾ ಇದೆ ಅಂತ. ನೋಡ್ತಾ ಇದ್ದೀರಾ ನನ್ನ ಹಿಂದೆ ವ್ಯೂ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಲ್ಲಿಂದ ಯಾವ ರೀತಿ ಬೆಟ್ಟ ಗುಡ್ಡ ಕಾಡು ಯಾವ ರೀತಿ ಕಾಣ್ತಾ ಇದೆ ನೋಡ್ತಾ ಇದ್ದೀರಾ. ಇದು ಅರಣ್ಯ ವಲಯ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರುವಂತಹ ಈ ಬೆಟ್ಟ ಗುಡ್ಡಗಳು, ಒಂದು ಕಾಡು ಕೂಡ. ಈ ಒಂದು ಜಾಗದಲ್ಲಿ ಬಂದು ಜನ ವಸತಿ ಇಲ್ಲದ ಜಾಗದಲ್ಲಿ ಬಂದಿರೋ ಒಳ್ಳಕಲ್ ರಾಮದೇವರ ಬೆಟ್ಟದ ಮೇಲೆ ಒಳ್ಳಕಲ್ ನೋಡಿ. ಇಲ್ಲೆಲ್ಲ ಮನೆ ಕಟ್ಟಿದವ್ರಲ್ಲೋ. ನೋಡಿಲಿ ಇಟ್ಕೆಗಳು ಪಟಿಕೆಗಳು. ರಣ ಭಯಂಕರವಾಗದೆ ಕಣೋ ಇದು. ಕರಡಿ ನೋಡಲಿ, ಕರಡಿ ಕಕ್ಕ ಅದು. ಅವೇ ಇಲ್ಲಿ ಒಳಗಡೆ ಅದೇ. ಈ ಪೂಜೆ ಮಾಡಿರೋ ದೇವರು ಏನು ನೋಡ್ತಿದ್ದೀರಾ, ಇದು ಸುಗ್ರೀವ ದೇವರು. ಹೌದೇ ನೋಡ್ತಿದ್ದೀರಾ ಬಂಡೆಯಲ್ಲಿ ಯಾವ ರೀತಿ ಒಂದು ಆಂಜನೇಯನ ನಮಸ್ಕಾರ ಮಾಡುತ್ತಿರುವ ಒಂದು ಆಂಜನೇಯನ ಪ್ರತಿಮೆಯನ್ನು ಕಿತ್ತವ್ರೆ. ಅದಾದಮೇಲೆ ಹೀಗೆ ಈ ಒಂದು ಮೆಟ್ಲು ಮುಖಾಂತರ ಹತ್ತಿ ಮೇಲೆ ಹೋಗ್ಬೇಕು. ಬನ್ನಿ ಹತ್ತಿ ಮೇಲೆ ಹೋಗೋಣ. ಏನು ಹಿಂಗದೆ ಕುಮಾರ, ಏನು ಹಿಂಗದೆ ಹೋಗಿರ್ಬೋದೇನ. ಬಾ 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 ಕುಮಾರ ಬಾ. ಸಿಕ್ಕಾಪಟ್ಟೆ ಅಡ್ವೆಂಚರ್ ಆಗೋದಲ್ಲ. ಎಲ್ಲ ಮನುಷ್ಯರು ಹತ್ಬೋದೇನು, ಹುಷಾರಾಗಿ ಹತ್ಬೇಕಿಲ್ಲಲ್ಲ. ಹತ್ತೋದಾದ್ರೆ ಹಿಡ್ಕಬ ಒಂದು ಕೈಲಿ ಎಲ್ಲಕ್ಕೆ ಬಾ. ಆ ಕಡೆ ಹಿಡ್ಕೊಂಡು ಅದೇ ಇದನ್ನ ಹಿಡ್ಕೊಂಡು ಹತ್ಬೋದ ಆರಾಮಾಗೆ, ಏನು ಭಯ ಇಲ್ಲ. ನೋಡಿ ಎಷ್ಟು ಅಡ್ವೆಂಚರ್ ಆಗಿದೆ. ಅಡ್ವೆಂಚರಸ್ ರಾಮದೇವರ ಬೆಟ್ಟ. ಬೇರೆ ಎಲ್ಲೂ ಅಡ್ವೆಂಚರ್ ಆಗಿಲ್ಲ. ಇದ್ರ ಮೇಲೆ ಹತ್ತೋ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಡೇಂಜರು. ಆದಷ್ಟು ಹುಷಾರಾಗಿ ಹತ್ತಿ ಬರಬೇಕು. ನಮ್ಮಪ್ಪರು ಹತ್ತಲ್ಲ ಇಲ್ಲಿ ಹತ್ತಲೆ. ನಮಗೆ ಹಿಂಗೆ ಹತ್ಬೇಕು. ಅದೇನು ನೋಡ್ತಾ ಇದ್ದೀರಾ ನೀವು, ಅದೇ ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ ಅದು. ಇದೇನು ಗಿಡ ಇದು, ಇದೇನು ಗಿಡ? ಈ ಒಂದು ಬೆಟ್ಟದ ಮೇಲೆ ಬಂಡೆ ಮೇಲೆ ಯಾವ ರೀತಿ ನಾಗದಳೆ ಅನ್ನೋ ಗಿಡ ನೋಡ್ತಾ ಇದ್ಬಿಡಿ ಯಥೇಚ್ಛವಾಗಿ ಬೆಳೆದು ಬಿಟ್ಟಿವೆ. ವಿಶಾಲವಾದ ಜಾಗ ಇದು. ಮೇಲೆ ಸಿಕ್ಕಾಪಟ್ಟೆ
ಅದು ಯಾವುದೋ ಬಂಡೇಲವೇ ಅಂದ್ರು ಕಣ. ಹಿಂಗೆ ಕೂತಿರ್ತವೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ. ಹ್ಞೂ ದೂರದಿಂದ ಅದೇ. ಬೇಸಿಗೆಯಲ್ಲೂ ಇಂಥ ಬರಗಾಲದಲ್ಲೂ ಇಲ್ಲಿ ನೀರು ಸುಂಡೋದಿಲ್ವಂತೆ, ಗೊತ್ತೇ? ಬೇಸಿಗೆಯಲ್ಲೂ ಕೂಡ ನೀರು ಸುಂಡಲ್ವಂತೆ, ಬರಗಾಲದಲ್ಲೂ ನೀರು ಸುಂಡಲ್ವಂತೆ. ಇದಕ್ಕೆ ಈ ಎರಡು ಮಧ್ಯದಲ್ಲಿ ಒಂದು ಬಾಣ ಬಿಟ್ನಂತೆ. ಯಾರೋ ರಾಮ ಸೀತೆಗೆ ನೀರ್ದವರಾಗೋಗಿತ್ತಂತೆ. ಸೀತೆಗೆ ನೀರ್ದವರಾಗಿರುವಾಗ ನೀರು ಅಕ್ಕಪಕ್ಕ ಎಲ್ಲ ಕಡೆ ನೋಡಿದಂತೆ ಬೆಟ್ಟ, ಎಲ್ಲೂ ನೀರು ಸಿಕ್ಕಿಲ್ವಂತೆ. ಆವಾಗ ಏನು ಮಾಡಿದ್ರಂತೆ ರಾಮ ಏನಿದೆ ಮಂಟಪ, ರಾಮಗಿರಿ ಪುಣ್ಯಕ್ಷೇತ್ರ, ಹನುಮಾನ್ ಗಂಟೆ ಮಂಟಪ ಅಂತ. ಇಲ್ಲಿ ಮೇಲದೆ ಕದ್ದು ಬಿಡ್ತಾರೆ ಅಂದ್ಬಿಟ್ಟು ಮೇಲೆ ನೆತಾಕ್ಬಿಟ್ಟು ಕಂಬಿ ಹಾಕ್ತವ್ರೆ. ಇಲ್ಲಿ ಕಂಬಿ ಬಿಡ್ತಾರೆ ಅಂದ್ಕೊಂಡಿದ್ಯಾ ಕಳ್ರುಗಳು? ಇದೇನಿದು? ಇದೊಂದು ದೇವಸ್ಥಾನ. ಇದು ದೇವಸ್ಥಾನ. ಇನ್ನು ನಾವು ಹೋಯ್ತಾ ಇರೋದೇ ಜಾಗ. ಇದೇನು ನೀವು ನೋಡ್ತಾ ಇದ್ದೀರಾ, ಇದೇ ಸೀತೆಯ ಕೊಳ. ಎಂಥ ಬೇಸಿಗೆಯಲ್ಲೂ ಕೂಡ ಇಲ್ಲಿ ನೀರು ಸುಂಡೋದಿಲ್ಲ, ನೀರು ಖಾಲಿ ಆಗೋದಿಲ್ಲ.